ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಕೂಡ. ಎಸ್, ಬಿಗ್ ಬಾಸ್. ಈ ಬಾರಿ ಬಿಗ್ ಬಾಸ್ನವರು ವೀಕ್ಷಕರಿಗೆ ಹಾಗೂ ಅಲ್ಲಿರುವ ಕಂಟೆಸ್ಟೆಂಟ್ಗಳಿಗೆ ಟ್ವಿಸ್ಟ್ ಕೊಡ್ತಾ ಇದ್ರೆ, ಇದೀಗ ಸರ್ಕಾರನೇ ಬಿಗ್ ಬಾಸ್ಗೆ ಟ್ವಿಸ್ಟ್ ಕೊಟ್ಟಿರುವಂಥದ್ದು. ಎಸ್, ಇದೆಲ್ಲದರ ಬಗ್ಗೆ ಮಾತಾಡಲು ಈ ಹಿಂದೆ ನಾವೇ ಮಾಡಿರುವಂತಹ ಬಿಗ್ ಬಾಸ್ ಕತೆ ಕಿರಿಕ್ ಕೀರ್ತಿ ಜೊತೆ ಅನ್ನುವಂತಹ ಇದರಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಕಿರಿಕ್ ಕೀರ್ತಿ ಅವರೇ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತೀವಿ. ನಮಸ್ತೆ ಸರ್, ಹೇಗಿದ್ದೀರಾ? ಅದ್ಭುತ. ಈ 2 ದಿನ 3 ದಿನ ಎಲ್ಲ ಊರಿಗೆ ಓಡೋಗಿದ್ದು ಇವಳು ನಾನು ಕೇಳ್ತೀಯ. ಓಕೆ, ನಾವು 2 ದಿನ ಇಲ್ದಿದ್ದಾಗ ಏನೇನೋ ಆಯ್ತು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ಕಾರನೇ ಟ್ವಿಸ್ಟ್ ಕೊಟ್ಬಿಟ್ಟಿದೆ ಬಿಗ್ ಬಾಸ್ಗೆ. ನಾನು ಬಿಗ್ ಬಾಸ್ ಕತೆ ಮಾಡೋದು ಫಸ್ಟ್ ಒಂದಿನ ನಾನು ಇಂಡಿವಿಜುವಲ್ ಮಾಡಿದೆ. ಆಮೇಲೆ ಅದು ಯಾಕೆ ಸರಿ ಹೋಗಿಲ್ಲ, ಆಯ್ತು ಮಾಡೋಣ ಅಂತಕೊಂಡು ಸುಮ್ಮನೆ. ಅಷ್ಟೊತ್ತಿಗೆ ಗೌರ್ಮೆಂಟಿಗೆ ಮ್ಯಾಟ್ರ್ ಗೊತ್ತಾಗಿ, ಅಯ್ಯೋ ಇಲ್ವಾ ಐಶ್ವರ್ಯ, ಸರಿ ಸ್ಟಾಪ್ ಮಾಡಿಸ್ಬಿಡ್ತೀನಿ ರೀ 2 days ಅಂತ ಅಂದ್ಬಿಟ್ಟು 2 ದಿನ ಬಿಗ್ ಬಾಸ್ಗೆ ಬೀಗ ಹಾಕ್ಸಿದ್ರು ಅಷ್ಟೇ. ಸೊ ಇಲ್ಲ ಅಂದರೆ ಬಿಗ್ ಬ್ರದರ್ ಇಂದ ಹಿಡಿದು ಬಿಗ್ ಬಾಸ್ ಕನ್ನಡದವರೆಗೆ ಇತಿಹಾಸದಲ್ಲೆಲ್ಲೂ ಬಿಗ್ ಬಾಸ್ ಮನೆಗೆ ಸರ್ಕಾರ ಬೀಗ ಹಾಕಿದ್ದಿಲ್ಲ. ಹೌದು, ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವತ್ತೂ ಆಗಿಲ್ಲ. ಹೌದು, ಖಂಡಿತ. ಅಂದರೆ ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್, ನಾನು ಸ್ಯಾಟಲೈಟ್ ಚಾನಲ್ಗಳ ಡಿಬೇಟಲ್ಲಿ ಅದನ್ನೇ ಮಾತಾಡ್ತಾ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಬಿಗ್ ಬಾಸ್ ಮನೆ ಬಂದು ಜಾಲಿವುಡ್ ಒಳಗಡೆ ಇರುವಂತಹ ಒಂದು ಇಷ್ಟು ಎಕರೆ ಪ್ರದೇಶದಲ್ಲಿ ಬಾಡಿಗೆ ಅಥವಾ ಲೀಸ್ಗೆ ಪಡೆದು ಇಟ್ಕೊಂಡಿರುವಂಥ ಒಂದು ಜಾಗ ಅಷ್ಟೇ. ಜಾಲಿವುಡ್ ಕಡೆಯಿಂದ ಪ್ರತಿದಿನ 2.5 ಲಕ್ಷದಷ್ಟು ನೀರನ್ನ ಸರಿಯಾಗಿ ಸಂಸ್ಕರಣೆ ಮಾಡದೆ ಅದನ್ನು ನೇರವಾಗಿ ಹಾಗೆ ಬಿಡ್ತಿದ್ರು. ಹಾಗಾಗಿ ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಗೆ ಸಮಸ್ಯೆ ಆಗ್ತಿದೆ, ಪರಿಸರ ಮಾಲಿನ್ಯ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಅವರಿಗೆ ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ವಿ. ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಜಾಲಿವುಡ್ನ ಮುಚ್ತಾ ಇದ್ದೀವಿ. ಸರಿ, ಜಾಲಿವುಡ್ ಮುಚ್ಚಿ ಬಿಗ್ ಬಾಸ್ ಮನೆಯೊಳಗೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಥಿಯೇಟ್ರಲ್ಲಿ ಕೂರಿಸಿ, ಎಷ್ಟು ಜನ ಇದ್ದೀರಿ, ಯಾವಾಗ ಎಲಿಮಿನೇಷನ್ ಆಯಿತು ಲಾಸ್ಟು, ಇನ್ಯಾರು, ಯಾಕೆ? ಜಾಲಿವುಡ್ನಲ್ಲಿ ಆಗಿರುವ ಪರಿಸರ ಮಾಲಿನ್ಯಕ್ಕೂ ಅದಕ್ಕೆ ನೀವು ಕೊಟ್ಟ ನೋಟಿಸಿಗೂ ಬಿಗ್ ಬಾಸ್ ಮನೆಯೊಳಗಡೆ ಇರುವ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಏನು ಸಂಬಂಧ? ನಟ್ಟು ಬೋಟು ಟೈಟ್ ಮಾಡ್ತಾ ಅಲ್ಲಲ್ಲ, ನಾನು ಅದೇ ನಮಗೆ ಡೌಟ್ ಬರೋದು ಯಾಕೆ ಅಂತಂದ್ರೆ, ಇದೇ ಕಾರಣಕ್ಕೆ ಎಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಟ್ರೈ ಮಾಡಿರ್ಬೋದು ಅಂತ. ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. 2023 ಆಗಸ್ಟ್ 21ನೇ ತಾರೀಕು ಜಾಲಿವುಡ್ ಲಾಂಚ್ ಆಗಿದೆ. ಜಾಲಿವುಡ್ ಲಾಂಚ್ ಮಾಡಿದ್ದು DCM DK ಶಿವಕುಮಾರ್. ಜಾಲಿವುಡ್ ಲಾಂಚ್ ಮಾಡಿರುವ DK ಶಿವಕುಮಾರ್ ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಜಿಲ್ಲಾಡಳಿತಕ್ಕೆ ಮ್ಯಾಟ್ರ್ ಗೊತ್ತಿದ್ದ ಮೇಲೆ ಜಾಲಿವುಡ್ ಮುಚ್ಚಿಸೋಕೆ ಮುಂಚೆ DKಶಿ ಅವ್ರನ್ನ ಒಂದ್ಸಲಿ ಕೇಳಲಿಲ್ವಾ? DKಶಿ ಒಂದ್ಸಲಿ ಕೇಳಬೇಕಲ್ಲ, ಸರ್ ಹಿಂಗೆ ಜಾಲಿವುಡ್ ಮೇಲೆ ಕಂಪ್ಲೇಂಟ್ ಇದೆ ಸರ್, ನೀವೇ ಬಂದು ಇನಾಗ್ರೇಷನ್ ಮಾಡಿದ್ರಿ, ನೋಡಿ ಇವ್ರ ಮೇಲೆ ಈ ಥರದ ಕೇಸ್ಗಳಿದೆ, ನಾವು ಇದನ್ನು ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಅಂತ DKಶಿ ಅವ್ರಿಗೆ ಹೇಳಿಲ್ವ? ಪ್ರಶ್ನೆ. ಈಗ DKಶಿ ಅವ್ರು ಹೇಳಿದ ಕೂಡಲೇ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ DC ಮತ್ತು SP ಹೋಗಿ ಗೇಟ್ ಓಪನ್ ಮಾಡ್ತಾರೆ ಅಂತ ಅಂದರೆ, ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಕೇಳ್ಬಿಟ್ಟಿದ್ರೆ. ಬಟ್ ಈ ಹಿಂದೆ 3 ವರ್ಷದಿಂದ 6 ಬಾರಿ ನೋಟಿಸ್ ಕೊಟ್ಟಿದ್ರಂತೆ. ಬಟ್ ಈಗ ಬಿಗ್ ಬಾಸ್ ಇದ್ದಾಗಲೇ ಯಾಕೆ ಕ್ಲೋಸ್ ಮಾಡ್ಬೇಕಿತ್ತು? ಈ ಹಿಂದೆ ಕ್ಲೋಸ್ ಮಾಡ್ಬೋದಿತ್ತಲ್ಲ. ನಾನು ಹೇಳ್ತಾ ಇರೋದು, ನನ್ನ ಫಸ್ಟ್ ಕ್ವಶನ್, ನೀವೇನು ಹೇಳ್ತಾ ಇದ್ದೀರಾ? ಜಲ ಕಾಯ್ದೆ ಮತ್ತು ವಾಯು ಕಾಯ್ದೆ ಅಂಡರ್ನಲ್ಲಿ ಅವರು ಲೈಸೆನ್ಸ್ಗಳನ್ನ ಪಡೆದಿಲ್ಲ, ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ, ಅಲ್ಲಿ ಕಸಗಳ ಇದು ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ಇದು ನೀವು ಅನುಮತಿಯನ್ನೇ ಕೊಡದೆ ಅದರ ಉದ್ಘಾಟನೆಗೆ ಅವಕಾಶ ಹೆಂಗೆ ಕೊಟ್ರಿ? ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಹೇಗೆ ಕರೆದ್ರಿ? ಜಲ ಕಾಯ್ದೆ ಮತ್ತು ವಾಯು ಕಾಯ್ದೆ ಅಡಿಯಲ್ಲಿ ಅವರು ಅನುಮತಿನೇ ಪಡೆದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಹೇಳಿದ್ರಲ್ವ? ಸರ್ ನೀವು ಹೆಂಗೆ ಇನಾಗ್ರೇಷನ್ ಹೆಂಗೆ ಮಾಡಿಸಿದ್ರಿ ಸರ್? ಅಧಿಕಾರಿ ಯಾರಿದ್ದಾನೆ ಅವತ್ತು ಪರ್ಮಿಷನ್ ಕೊಟ್ಟವನು? ತಲೆದಂಡ ಮಾಡಿ ಅವನ್ನ. 2024ರಲ್ಲಿ ಇನಾಗ್ರೇಷನ್ಗೆ ಹೋದಾಗ ಇವ್ರು ಏನು ತಿಳ್ಕೊಂಡಿರ್ಲಿಲ್ವಾ? ಅಲ್ಲಲ್ಲ, ನಮ್ಮನೆ ಗೃಹ ಪ್ರವೇಶಕ್ಕೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತಂದ್ರೆ ಅವ್ರು ಬರಕ್ ಮುಂಚೆ ಪ್ರೋಟೋಕಾಲ್ ಬಂದು ಸರಿ ಇದೆಯಾ, ಎಲ್ಲ ಕರೆಕ್ಟ್ ಇದೆಯಾ, ಏನಿದೆ, ಯಾರು ಬರ್ತೀರಿ, ಏನಿರುತ್ತೆ, ಹಿಂಗೆ ಏನು ಅಂತ ನೋಡ್ಕೊಂಡು ಹೋಗ್ತಾರೆ. ಉಪಮುಖ್ಯಮಂತ್ರಿಗಳು ಜಾಲಿವುಡ್ನಂತ ಒಂದು 35-40 ಎಕರೆ ಪ್ರದೇಶದ ಒಂದು ಫ್ಯಾಂಟಸಿ ಪಾರ್ಕನ್ನು ಓಪನ್ ಮಾಡಕ್ ಬರ್ಬೇಕಾದ್ರೆ ಒಂದು ವೆರಿಫೈ ಮಾಡಿರಲ್ವಾ? ಜಿಲ್ಲಾಡಳಿತ ಗೊತ್ತಿರಲ್ವಾ? ಮತ್ತೆ ಇವತ್ತು ನೀವು ಅವ್ರು ಪರ್ಮಿಷನ್ ತಗೊಂಡಿಲ್ಲ. ಸರಿ ಸ್ವಾಮಿ, ಪರ್ಮಿಷನ್ ತಗೊಂಡಿರಲಿಲ್ಲ, ಯಾಕೆ ಬಿಟ್ರಿ ಇಷ್ಟು ದಿನ? ಇವತ್ತು ಹೋಗಿ 6 ನೋಟಿಸಿಗೆ ರಿಪ್ಲೈ ಕೊಡದಿದ್ದವ್ರಿಗ ನೀವು ಹೋಗ್ಬಿಟ್ಟು ಬೇರೆ ಮುಚ್ಚಿಸ್ಬಿಡ್ತೀವಿ ಅಂತ ಮುಚ್ಚಿಸೋರು 5 ನೋಟಿಸ್ ಆದ್ಮೇಲೆ ಮುಚ್ಚಿಸ್ಬೇಕಿತ್ತು, 3 ನೋಟಿಸ್ ಆದ್ಮೇಲೆ ಮುಚ್ಚಿಸ್ಬೇಕಿತ್ತು, 1ನೇ ನೋಟಿಸ್ ಆದ್ಮೇಲೆ ಮುಚ್ಚಿಸ್ಬೇಕಿತ್ತು. ಯಾಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ತನಕ? 6 ಬಾರಿ ನೋಟಿಸ್ ಕಳಿಸಿದ್ದಾರೆ. ನೋಟಿಸ್ ಯಾವಾಗ? ಕನ್ನಡ ಪರ ಸಂಘಟನೆಗಳೇನಿದ್ದಾರೆ ಅವರುಗಳು ಸಿಕ್ಕಾಬಟ್ಟೆ ಟಾರ್ಚರ್ ಮಾಡಕ್ ಬಿಟ್ರೆ ಜಿಲ್ಲಾಡಳಿತಕ್ಕೆ. ಏನು
ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ. ಇವ್ರು ಪದೇ ಪದೇ ಬಂದಾಗ ಏನ್ ಮಾಡ್ತಾರೆ, ನೋಡಪ್ಪ ನಾನು ನೋಟಿಸ್ ಕೊಟ್ಟಂಗ್ ಮಾಡ್ತೀನಿ, ಇಸ್ಕೊಂಡಂಗ್ ಮಾಡು. ಬಟ್ ನೀನ್ ಕೊಡೋದಿದೆಯಲ್ಲ ಅದನ್ನ ಕೊಡ್ತಾ ಇರೋ, ನಾನು ಇಸ್ಕೊಂತಾ ಇರ್ತೀನಿ ಅನ್ನಂಗಿದೆ. ಇದು 2 ವರ್ಷ 2023ರಿಂದ 2025ರವರೆಗೆ ನೀನು ಆರಾಮಾಗಿ ಇದ್ಬಿಟ್ಟು ಬಿಗ್ ಬಾಸ್ ಸ್ಟಾರ್ಟ್ ಆಗಿ 10 ದಿನ ಆದ ತಕ್ಷಣ ಹೋಗಿ ಕ್ಲೋಸ್ ಮಾಡ್ಬಿಟ್ಟು ಬಂದ್ಬಿಡ್ತೀರಾ. ಬಿಗ್ ಬಾಸ್ ಪ್ರೋಮೋ ಸ್ಟಾರ್ಟ್ ಆಗಿ 26-27 ದಿನ ಆಯ್ತಲ್ವಾ. ಪ್ರೋಮೋ ಆದ ತಕ್ಷಣ ಕಲರ್ಸ್ಗೊಂದು ಲೆಟರ್ ಕೊಡ್ಬೇಕಿತ್ತು, ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಬೇಕಿತ್ತು. ನೋಡಿ, ನೀವು ನಡೆಸುತ್ತಿರುವ ಕಾರ್ಯಕ್ರಮದ ಜಾಗದಲ್ಲಿ ಈ ತರದೊಂದು ಸಮಸ್ಯೆ ಇದೆ, ನಾವು ಇವರಿಗೆ ಇಷ್ಟು ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ದೀವಿ, ಆ ಕಾರಣದಿಂದಾಗಿ ನೀವು ಅಲ್ಲಿ ಶೂಟಿಂಗ್ ಅನ್ನ ಮಾಡೋದು ಒಳ್ಳೇದಲ್ಲ ಅಂತ ಕಳಿಸ್ಬೇಕಿತ್ತು ಒಂದು. ಅವಾಗ ಅವರೇ ಹೇಳ್ಬಿಟ್ಟು ಏನೋ ಮಾಡ್ಸಿರೋರ್ನ ಅದು ಮಾಡಲ್ಲ. ಬಟ್ ಇದೀಗ ಬಿಗ್ ಬಾಸ್ ಓಪನ್ ಆಯ್ತು, ಮತ್ತೆ ಏನೇನೋ ಆಗಿ ಓಪನ್ ಆಯ್ತು, ಮತ್ತೀಗ ಕನ್ನಡ ಪರ ಹೋರಾಟಗಾರರು ಇಲ್ಲ ಕ್ಲೋಸ್ ಮಾಡ್ಬೇಕು, ಅವ್ರಿಗೊಂದ್ ನ್ಯಾಯ ಇವ್ರಿಗೊಂದ್ ನ್ಯಾಯನ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಇಲ್ಲಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಸಮಸ್ಯೆ ಆಗಿರೋದು ಜಾಲಿವುಡ್ ಇಂದ. ಬಿಗ್ ಬಾಸ್ಗೆ ಅದಕ್ಕೂ ಸಂಬಂಧ ಇಲ್ಲ. ಇದೇ ಜಾಗದಲ್ಲಿ ಬಿಗ್ ಬಾಸ್ ಕಳೆದ 9 ಸೀಸನ್ ಆಗಿದೆ. ಸೀಸನ್ 3 ಇಂದ ಸೀಸನ್ 10 ವರೆಗೆ ಅಲ್ಲೇ ನಡೆದಿರೋದು. 11 ಮಾತ್ರ ಹೊರಗಡೆ ಹೋಗಿತ್ತು, 12 ಮತ್ತೆ ಅಲ್ಲಿಗೆ ಬಂದಿದ್ದಾರೆ. ಅದೇ ಜಾಗದಲ್ಲಿ ನಡೆದಿದೆ. ಬಿಗ್ ಬಾಸ್ ಕಡೆಯಿಂದ ಯಾವುದೇ ಸಮಸ್ಯೆಗಳಾಗಿಲ್ಲ. ಬಿಗ್ ಬಾಸ್ ಕಡೆಯಿಂದ ಪರಿಸರ ಮಾಲಿನ್ಯ ಆಗಿಲ್ಲ, ಶಬ್ದ ಮಾಲಿನ್ಯ ಮನೆಯೊಳಗೆ ಆಗ್ತಾ ಇರುತ್ತೆ ಅಷ್ಟೇ. ಆ ಮನೆಯೊಳಗೆ ಕೂಗಾಡ್ಕೊತಾ ಇರ್ತಾರಲ್ಲ ಅಷ್ಟೇ ಶಬ್ದ ಮಾಲಿನ್ಯ ಅಷ್ಟೇ, ಬಿಟ್ರೆ ಹೊರಗಡೆ ಏನಾಗಿಲ್ಲ. ಬಿಗ್ ಬಾಸ್ ಮನೆ ಅಲ್ಲಿ ಲೀಸ್ ಅಗ್ರಿಮೆಂಟ್ ಅಲ್ಲಿರುವಂತಹ ಒಂದು ಪ್ರಾಪರ್ಟಿ ಅಷ್ಟೇ. ಅದರಿಂದ ಅಲ್ಲ ಸಮಸ್ಯೆ ಆಗಿರೋದು. ಸಮಸ್ಯೆ ಆಗಿರೋದು ಜಾಲಿವುಡ್ ಇಂದ. ಜಾಲಿವುಡ್ ಮುಚ್ಚಿದಾರಲ್ಲ. ಹೌದು, ನಿನ್ನೆ ನೀವು ನೋಡಿರ್ಬೋದು ಟಿವಿಗಳಲ್ಲಾಗಿರ್ಬೋದು ಹೈಡ್ರಾಮಾಗಳನ್ನ. ಏನ್ ಹೇಳ್ತೀರಾ ಈ ಹೈಡ್ರಾಮಾಗಳಿಗೆ ಕನ್ನಡ ಪರ ಹೋರಾಟಗಾರರಿಂದ? ಇಲ್ಲ ನಾನು ಹೇಳ್ತಾ ಇರೋದು, ಈಗ ನಾನು ಯಾವುದೋ ಡಿಬೇಟಲ್ಲಿ ಕೂತಿದ್ದೆ. ಡಿಬೇಟಲ್ಲಿ ಕೂತ್ಕೊಂಡಾಗ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಅವರು ನಮ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ವಿರುದ್ಧ ಅಲ್ಲ ಅಂತ ಹೇಳಿ ನರಸಿಂಹಮೂರ್ತಿ ಅವರು ಹೇಳಿದ್ರು, ನೀಲೇಶ್ ಗೌಡರು ಹೇಳಿದ್ರು. ನನ್ನ ಡಿಬೇಟಲ್ಲಿ ಕೂತಾಗ ಸುವರ್ಣ ನ್ಯೂಸಲ್ಲೂ ರಿಪಬ್ಲಿಕ್ ಟಿವಿಯಲ್ಲೂ ತುಂಬಾ ಸ್ಪಷ್ಟವಾಗಿ ನನಗೆ ಹೇಳಿದ್ರು ಅವರು, ಇಲ್ಲ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ವಿರುದ್ಧ ಅಲ್ಲ ಅಂತ. ಸೊ ಹಂಗಾಗಿ ಅವರದಲ್ಲಿ ಅದ್ರ ಕ್ಲಾರಿಟಿ ಅವ್ರಿಗಿದ್ಮೇಲೆ ನಾವು ಅದನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಆಮೇಲೆ ಬಿಗ್ ಬಾಸ್ ಕನ್ನಡದ ಬಹಳ ಪ್ರತಿಷ್ಠಿತ ಶೋ, ದ ಓನ್ಲಿ ಶೋ ಇನ್ ಇಂಡಿಯಾ. 12 ಸೀಸನ್ ಒಂದೇ ಆಂಕರ್ ಹೋಸ್ಟ್ ಮಾಡಿರುವಂತ ಒಂದು ಶೋ ಬಿಗ್ ಬಾಸ್ದು ಕನ್ನಡ ಮಾತ್ರ. ಆಮೇಲೆ ನಾನು ಹೇಳ್ತೀನಿ, ಇಲ್ಲಿ DK ಶಿ ಅವ್ರು ಏನೋ ಹೇಳಿದ್ರು, ಸುದೀಪ್ ಅವ್ರು ಅದಕ್ಕೇನೋ ಟಕ್ಕರ್ ಕೊಟ್ಟಿದ್ರು, ಅದಕ್ಕೆ ಇವ್ರು ಮನ್ಸಿಗೆ ತಗೊಂಡ್ರು. ಅದು ಮೀಡಿಯಾದಲ್ಲಿರೋ ಇನ್ನೊಂದು ಲೇಯರ್ ಮಾತಾಡ್ತಾ ಇದೆ. ಅದು ಪುಷ್ಟೀಕರಣ ಕೊಡುವಂತೆ ಕೆಲವೊಂದು ನಡೆದು ಇದೆ. ಅರ್ಥ ಆಯ್ತಾ? ಕೆಲವು ಅನುಮಾನಗಳು ಯಾಕೆ ಬರುತ್ತೆ ಅಂತಂದ್ರೆ, ಅದೇ DK ಶಿ ಅವ್ರು ಇನಾಗ್ರೇಟ್ ಮಾಡಿರೋ ಒಂದು ಜಾಗನ ಮುಚ್ಚಕ್ಕೆ ಜಿಲ್ಲಾಡಳಿತ DK ಶಿ ಅವ್ರು ಹೇಳ್ದೇನೆ ಹೋಗಿ ಮುಚ್ಚಿಬಿಡುತ್ತಾ ಅಂತ ಬರುತ್ತೆ, ಯಾರಿಗಾದ್ರೂ ಬರುತ್ತೆ. ಸೊ ಹಾಗಾಗಿ ಇದು ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗಿದೆ ಇದು. ಆಮೇಲೆ ಈಗ ಅವರೇ DK ಶಿ ಅವರು ಹೇಳಿ ಓಪನ್ ಮಾಡಿಸಿರೋದ್ರಿಂದ ಚಿವುಟಿ ಸಮಾಧಾನ ಮಾಡ್ದಂಗೂ ಇದೆ. ಬಟ್ ಇದೆಲ್ಲದರ ನಡುವೆ ಇನ್ನೊಂದು ವಿಷಯ ಬಂತು, ಜಾತಿ ಕಾರಣ ಆಯ್ತು ಸುದೀಪ್ ಅವ್ರದ್ದು ಅನ್ನುವಂಥದ್ದು. ನಾನು ಹೇಳ್ತೀನಲ್ಲ, ಇದು ಈಗ ಅದು ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಹೇಳಿಕೆ, ವಾಲ್ಮೀಕಿ ಅನ್ನೋ ಕಾರಣಕ್ಕೆ ನಾವು ಎಲ್ಲವನ್ನೂ ರಾಜಕೀಯವಾಗಿ ಎಲ್ಲವನ್ನೂ ಜಾತಿ ವಿಚಾರ ಇಟ್ಕೊಂಡು ನೋಡ್ತಾ ಹೋದರೆ ಯು ಕಾಂಟ್ ಫೈಂಡ್ ಇಟ್. ನನ್ನ ಅಲ್ಲಿ ಇನ್ಯಾರೋ ಬರ್ತಾರೆ, ಬಂದ್ಬಿಟ್ಟು ಅಲ್ಲಿ ಒಳಗಡೆ ಶೆಟ್ರು 2-3 ಜನ ಇದ್ದಾರೆ, ಅದಕ್ಕೋಸ್ಕರ ಶೆಟ್ರ ವಿರುದ್ಧ ಮಾಡ್ತಿರುವಂಥ ಷಡ್ಯಂತ್ರ ಇದು ಅಂತನೋ. ಗೌಡ್ರಿದ್ದಾರೆ, ಒಂದು 3 ಅಶ್ವಿನಿ ಗೌಡ್ರಿದ್ದಾರೆ, ಅಲ್ಲಿ ಹೆಂಗಾದ್ರೂ ಮಾಡಿ ಅಶ್ವಿನಿ ಗೌಡ್ರನ್ನ ತುಳಿಬೇಕು ಅಂತ ಹೇಳಿ ಗೌಡ್ರ ವಿರುದ್ಧ ಮಾಡ್ತಿರುವಂಥ ಎಲ್ಲದನ್ನೂ ತಗೊಂಡು ಹೋಗೋಕ್ಕಾಗಲ್ಲ. ಓಕೆ, ಲೆಟ್ ಸಿ ಇಟ್ ಆಸ್ ನಾನ್ ಪೊಲಿಟಿಕಲ್ ಆಗಿ ಥಿಂಕ್ ಮಾಡೋಣ. ಪೊಲಿಟಿಕಲ್ ಆಗಿ ನೋಡೋದು ಬೇಡ, ನಾನ್ ಪೊಲಿಟಿಕಲ್ ಆಗಿ ನೋಡಿ. ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ, ಜಾಲಿವುಡ್ ಅದನ್ನು ಸ್ವೀಕರಿಸಿಲ್ಲ. ಜಿಲ್ಲಾಡಳಿತಕ್ಕೆ ಕೋಪ ಬಂದಿದೆ. ತಹಸೀಲ್ದಾರ್ ತೇಜಸ್ವಿನಿ ಅವರು ಹೋಗಿ ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ. ಕ್ಲೋಸ್ ಮಾಡಿಸ್ಬೇಕಾಗಿದ್ದು ಜಾಲಿವುಡ್ ಕಾಂಪೌಂಡನ್ನು. ಜಾಲಿವುಡ್ ಕಾಂಪೌಂಡ್ ಕ್ಲೋಸ್ ಆಗಿದೆ. ಜಾಲಿವುಡ್ ಕಾಂಪೌಂಡ್ನ ಒಳಗಡೆ ಬಿಗ್ ಬಾಸ್ ಮನೆಯೂ ಇರೋದ್ರಿಂದ ಬೀಗ ಹಾಕುವ ಮುಂಚೆ ABC 3 ಗೇಟ್ ಹಾಕಿದ್ಮೇಲೆ D ಗೇಟ್ ಹಾಕಕ್ಕೆ ಮುಂಚೆ ನೀಟಾಗಿ ಬಿಗ್ ಬಾಸ್ ಮನೇಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಗೇಟಿಗೆ ಬೀಗ ಹಾಕ್ಕೊಂಡು ಬಂದಿದ್ದಾರೆ. ತದನಂತರ ಈ ವಿಷಯ DK ಶಿ ಅವರಿಗೆ ತಲುಪಿದೆ. DK ಶಿ ಅವರು ಅದನ್ನು ನೋಡಿ, ನಾನು ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ DC ಗೆ ಮತ್ತು ಇವರಿಗೆ ಮಾತಾಡಿದ್ದಾರೆ. DC ನು SP ನು ಬಂದ್ಬಿಟ್ಟು ಗೇಟ್ ಓಪನ್ ಮಾಡಿಸಿ ಮತ್ತೆ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡಿಸಿದ್ದಾರೆ. ಇಷ್ಟೇ, ಸಿಂಪಲ್ ಆಗಿ ತಗೊಳ್ಳೋದು ಆಸ್ ಆಫ್ ನೌ. ಇಷ್ಟು ಸಿಂಪಲ್ ಆಗಿ ತಗೊಂಡೋಣ. ಯಾಕಂದ್ರೆ 2-3 ದಿನಗಳಿಂದ ನಾನು ಸಹಿತ ಎಲ್ಲ ಚಾನೆಲ್ಗಳಲ್ಲಿ ಡಿಸ್ಕಷನ್ನಲ್ಲಿ ಇಲ್ಲಿ ಕೂರ್ತಾ ಇದ್ದೀನಿ. ಇದು ಒಂದು ಕಡೆ ಹೋರಾಟಗಾರರ ಆಂಗಲ್ ಅಲ್ಲಿ ಇದೆ, ಮತ್ತೊಂದು ಕಡೆ ಪೊಲಿಟಿಕಲ್ ಆಂಗಲ್ ಅಲ್ಲಿ ಇದೆ, ಮತ್ತೊಂದು ಕಡೆ ಕ್ಯಾಸ್ಟ್ ಆಂಗಲ್ ಅಲ್ಲಿ ಇದೆ, ಮತ್ತೊಂದು ಕಡೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಆಂಗಲ್ ಅಲ್ಲಿ ಇರ್ಬೇಕಿತ್ತು. ಇದು ಅಡ್ಮಿನಿಸ್ಟ್ರೇಟಿವ್ ಆಂಗಲ್ ಅಷ್ಟೇನಿಲ್ಲ ಗುರು. ಜಿಲ್ಲಾಡಳಿತ, ಲೈಸೆನ್ಸು, ಅನುಮತಿ,
ಇಷ್ಟಲ್ಲೇ ಇರ್ಬೇಕಿತ್ತು ಅದು. ಬಟ್ ಅದು ಇದು ಹಿಂಗೆ 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 ಹೋಗಿ ಬೇರೆ 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 ಆಗ್ಬಿಟ್ಟಿದೆ ಈಗ. ಸೊ ನಮ್ಗೇನೋ ಎಂಡ್ ಆಫ್ ದ ಡೇ ಮತ್ತೆ ಮನೆಯೊಳಗೆ ಎಲ್ಲ ಬಂದರು, ಮತ್ತೆ ನಿನ್ನೆ ನೈಟ್ ಬಂದ್ರು ಎಲ್ಲ ಎಂಟ್ರಿ ಆದರು. ಮತ್ತೀಗ ಬ್ಯಾಕ್ ಟು ದ ಪ್ರಾಬ್ಲಮ್ ಈಸ್ ಗೋಯಿಂಗ್ ಬ್ಯಾಕ್ ಟು ಗೇಮ್ ನಾವು. ಹೌದು. ಬಿಕಾಸ್ ನನಗೆ ಅರ್ಥ ಆಗದೆ ಇರೋದು ಅಸುರ ರಾಜ ಅಸುರ ಮಹಾರಾಜ ಅನ್ನೋ ಥರದಲ್ಲಿ ಸುದಿಗೆ ಅವಕಾಶ ಕೊಟ್ಟಾಗ್ಲೂ ಸುದಿ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಈಸ್ ಲೈಕ್ ಕೈ ಚೆಲ್ಬಿಟ್ಟು ಕೂರೋದು ಅಂತಾರಲ್ಲ. ಬಿಗ್ ಬಾಸ್ ಕರೆದು ಹೇಳ್ತಾ ಇದ್ದಾರೆ, ಗುರು ಏನು ಮಾಡ್ತಿದ್ಯಾ ನೀನು? ನಾನು ಹೇಳ್ತೀನಿ, ನಮ್ಮ ಸೀಸನ್ನಲ್ಲಿ ಲಾರ್ಡ್ ಪ್ರಥಮ್ ಅಂತ ಒಂದು ಕಾನ್ಸೆಪ್ಟಲ್ಲಿ ವೀಕ್ ನಂಬರ್ 6 ನೆಕ್ಸ್ಟ್ ಲೆವೆಲ್. ನಾನು ಹೇಳ್ತೀನಿ, ನಾನು ಅದಕ್ಕೆ ನಾನೇನು ಹೇಳ್ತೀನಿ, ಪ್ರಥಮ್ ಥರ ಪರ್ಫಾರ್ಮ್ ಮಾಡೋಕ್ಕೆ, ಪ್ರಥಮ್ ಥರ ಪ್ಲ್ಯಾನ್ ಮಾಡೋಕ್ಕೆ ಎದುರಿಸಿ ನಡುಗಿಸಿಟ್ಟಿದ್ದ ಇಡೀ ಮನೆನ. ದಟ್ ಈಸ್ ದ ಬಿಗ್ ಬಾಸ್. ಹಂಗೆ ಯಾರೋ ಮಾತು ಕೇಳ್ತಾ ಇಲ್ಲ. ನಾನು ಇಲ್ಲಿ ಏನಾಗ್ತಿದೆ, ಅಶ್ವಿನಿ ಅವ್ರು ಹರ್ಟ್ ಆಗ್ಬಿಟ್ರೆ, ಜಾನ್ವಿ ಏನಾದ್ರು ಅನ್ಕೊಂಡ್ಬಿಟ್ರೆ ಹಂಗ್ ವರ್ಕ್ ಆಗಲ್ಲ ಗುರು. ಪ್ರಥಮ್ ಮಾಲ್ವಿಕಾಗೆ ಬಿಡ್ತಿರ್ಲಿಲ್ಲ. ಮಾಲ್ವಿಕಾ ಮೇಡಮ್ ಹೇಳ ಜಾಸ್ತಿ ಆಕಾಶ ಸ್ವಿಮ್ಮಿಂಗ್ ಪೂಲ್ಗೆ ಅಂತ. ಹರ್ಟ್ ಆದ್ರಾಗಿ ಏನ್ ಬೇಕು ಎಂಟರ್ಟೈನ್ಮೆಂಟ್. ಹೌದು. ಇಲ್ಲಿ ನಾನು ಹೇಳ್ತೇನೆ. ಆಮೇಲೆ ರಾಕ್ಷಸನಾದವನು ಏನೋ ಅಡಿಗೆ ಎತ್ಕೊಂಡು ಹೋಗೋದಂತೆ, ಅವ್ರು ಯಾರಿಗೋ ಕೊಡೋದು. ನೀನು ಗುರು ಎಲ್ಲರ ವಿರುದ್ಧ, ನೀನು ಅವರ ಪರ ಅಲ್ಲ, ಇವರ ವಿರೋಧ. ಈಗ ಸಿಂಪಲ್ ಆಗಿ ಜಾನ್ವಿ, ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ 3 ಜನ ಅವನ ಅಗೇನ್ಸ್ಟ್ ಇಲ್ಲ ಅಂದ್ರೆ ಕಂಟೆಂಟೇ ಇಲ್ಲ ಮನೇಲಿ. ಹೌದು, ಖಂಡಿತ. ಇವರೆಲ್ಲ ರಾಕ್ಷಸರು, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅನ್ಕೊಂಡಿದ್ ಬಿಡು. ಖಂಡಿತ ಹಾಗೆ ಆಗ್ತಿರೋದಲ್ಲ. ಈ ಗ್ಯಾಪ್ ಅಲ್ಲಿ ಗಿಲ್ಲಿ ಇನ್ ಸ್ವಲ್ಪ ಹಿಂಗ್ ಬಂದು ಹಿಂಗ್ ಎಂಟರ್ಟೈನ್ ಮಾಡಿ ಹಿಂಗ್ ಹೋಗ್ತಿದ್ದಾರೆ ಅಷ್ಟೇ ಬಿಟ್ರೆ ಬೇರೆ ಏನಿದೆ ಬಿಗ್ ಬಾಸ್? ಏನೂ ಇಲ್ಲ ಅಲ್ಲಿ. ಏನ್ ನಡೀತಿದೆ? ಇವ್ರು ಸ್ವಲ್ಪ ಮೈಂಡ್ ಯೂಸ್ ಮಾಡಿದ್ರೆ ಹೇಗೆಲ್ಲ ಆಡ್ಬೋದು. ಅಲ್ಲ, ನಾನು ಹೇಳ್ತಾ ಇರೋದು, ನಿನ್ನೆ ಆ ರಕ್ಷಿತಾ ಒಬ್ಳು ಇಲ್ದಿದ್ರೆ ಏನ್ ಕಂಟೆಂಟ್ ಇತ್ತಪ್ಪ ಮನೇಲಿ? ಏನೇನೂ ಇಲ್ಲ. ಅವಳು ಒಬ್ಳು ಹುಡುಗಿ ಅಳ್ತಾಳೆ, ಕೂಗ್ತಾಳೆ, ನಗ್ತಾಳೆ, ಕಿರಿಸ್ತಾಳೆ, ಎಗಿರ್ತಾಳೆ. ಸುದಿಗ್ ಹಿಂಗೆ ಫೇಸ್ ಟು ಫೇಸು. ಎಂತ ರಾಕ್ಷಸ ನೀವು ಒಳ್ಳೆ ರಾಕ್ಷಸ ಅಲ್ಲ, ನೀವು ಕೆಟ್ಟ ರಾಕ್ಷಸ. ಅಂದ್ರೆ ಶಿ ಈಸ್ ದ ಒನ್ ಗರ್ಲ್ ಹೂ ಇಸ್ ಕ್ಯಾರಿಂಗ್ ಇಟ್. ಹೌದು. ಅವಳಿಗೆ ಹಂಗೆ ನೀಟಾಗಿ ಪೋಟ್ರೆ ಮಾಡ್ಕೊಂಡು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಅವಳನ್ನ ಕರೆಕ್ಟಾಗಿ ಮಾತಾಡ್ದಮ್ಮ, ನೀನು ಕರೆಕ್ಟಾಗಿ ಮಾತಾಡ, ಸೂಪರ್, ನನ್ನೇ ನೋಡ್ದಾಗ. ಅದೊಂದ್ ಕಡೆಯಿಂದ ಚೆನ್ನಾಗಿ ಓಡ್ತಾ ಇದ್ರೆ ಅದು. ಇಲ್ಲ, ನಾನು ಹೇಳೋದು, ಈಗ ಅವರು ಬಂದ್ಬಿಟ್ರೆ ಮುಗ್ದೇ ಹೋಯ್ತು. ಹೌದು. ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ, ರಾಜನ್ ಪರವಾಗಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಅವರೆಲ್ಲ. ಅವ್ರು ಹೋಗಿ ಸೇಬು ಕಟ್ ಮಾಡ್ತಾ ನಿಂತಿದ್ದಾರೆ. ಎಂತ ಕಾನ್ಸೆಪ್ಟ್ ಗೊತ್ತಾ ಬಿಗ್ ಬಾಸ್ ಮಾಡಿದ್ದು? ಈ ಸಲ ಸುದೀಪ್ ಸರ್ ಬಂದ್ರೆ ನಿಜವಾಗ್ಲೂ ಸುದಿ ಅವ್ರಿಗೆ ಒಳ್ಳೆ ಕ್ಲಾಸ್. ಹೌದು, ಸುದಿ ಅವ್ರಿಗೆ ಒಳ್ಳೆ ಕ್ಲಾಸ್ ಇದೆ ಈ ಸಲ. ಬಿಕಾಸ್ ನೋಡಿ, ಶುಕ್ರವಾರ ಬಂದೇ ಬಿಡುತ್ತೆ. ಹೌದು, ಇನ್ನೇನು ನಾಳೆ ನಾಳೆ ಆಗೋಯ್ತು. ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಹೌದು. ಎಂತ ವೀಕ್ ಬಿಗ್ ಬಾಸ್ ಯೂಶುವಲಿ ಇದನ್ನ ತುಂಬಾ ಟಫ್ ಟಾಸ್ಕ್ಗಳನ್ನ ಲೇಟ್ ಆಗಿ ತರ್ತಾರೆ. ಇಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗಿರೋ ಕಾರಣಕ್ಕೇನೆ ಅವ್ರು ಅದನ್ನ ಸ್ವಲ್ಪ 2ನೇ ವಾರಕ್ಕೆ ತಂದಿದ್ದು. ಏನೋ ಇಲ್ಲಪ್ಪ, ಏನೋ ಸ್ಟಫ್ ಇಲ್ಲ, ಸುದಿ ಏನೋ ಮಾಡ್ಬೋದು ನನ್ಗೆ. ಆಮೇಲೆ ಸುದಿಗೆ ಆ ಪೊಸಿಷನ್ ಕೊಡಕ್ ಮುಂಚೆ ಅದಕ್ಕೊಂದು ವಿಟಿ ಮಾಡಿ, ಆ ಬುರುಡೆ ಇದು ಅದು ಎಲ್ಲ ತೋರಿಸಿ, ಸುದಿ ಅಂದ್ರೆ ಹಂಗೆ ರಾಕ್ಷಸ ಹಂಗೆ ಹಿಂಗೆ ಎಲ್ಲ ತೋರಿಸ್ಬಿಟ್ಟು ಇಲ್ಲಿ ಅದಕ್ಕೊಂದು ಗುಹೆ ಅಂತ ಮಾಡಿ, ಅದೆಲ್ಲ ಸೇಮ್ ಪ್ರಥಮ್ಗೆ ಹೆಂಗ್ ಮಾಡಿದ್ರು, ಲಾರ್ಡ್ ಪ್ರಥಮ್ ಇತ್ತಲ್ಲ ಅದೇ ತರನೇ ಕಾನ್ಸೆಪ್ಟಲ್ಲಿ ಅದನ್ನ ಮಾಡಿದ್ದು. ಸರ್ವಾಧಿಕಾರಿ ಪಾತ್ರ ಕೊಟ್ಟಿದ್ರು. ರಾಕ್ಷಸ ಒಬ್ಬ ರಾಕ್ಷಸ ಹೆಂಗ್ ಬಿಹೇವ್ ಮಾಡ್ಬೇಕು? ರಾಕ್ಷಸ ಅವನು ಏನು ಬೇಕಾದ್ರೂ ಮಾಡ್ಬೋದು. ಮತ್ತೆ ಮತ್ತೆ ಹೇಳ್ತೀಯಾರ ಬಿಗ್ ಬಾಸ್, ಇಷ್ಟ ಬಂದಿದ್ ಮಾಡ್ಬೋದು ಅಂತ. ಏನೂ ಇಲ್ಲ. ಈಗ ಅರಸನಾಗಿ ಇರ್ತಾರೆ, ರಾಕ್ಷಸನಾಗಿರ್ತಾರೆ, ತಕ್ಷಣ ಬೇರೆ ಆಗಿರ್ತಾರೆ. ಜಾನ್ವಿ ಬನ್ನಿ ಕೂರಿ ಹಾಗೆ ಮಾತಾಡ್ತಾರೆ. ಅವೆಲ್ಲ ಇಲ್ವೇ ಇಲ್ಲ. ಅಶ್ವಿನಿ ಮೇಡಮ್ ಅಂತೆಲ್ಲ ಯಾಕೆ ಬರ್ಬೇಕು? ಹೌದು, ಎಲ್ಲ ಗುರು ಪಾತ್ರ. ಗುರು ನಿನಗೆ ಕೊಟ್ಟಿರೋದು ಒಂದು ಪಾತ್ರ, ಯುವರ್ ಆಕ್ಟಿಂಗ್. ಅವರೆಲ್ಲ ನಾಮಿನೇಟ್ ಮಾಡ್ತಾರೆ ಅಂತ ಹೆದರ್ಕೊಂಡು ಅದೇ ಅರ್ಥ ಆಗ್ತಿಲ್ಲ ನನಗೆ ಯಾಕೆ. ಸಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್. ಹೌದು, ನಂಬಿಕೆ ಇದೆ ಅವ್ರ ಮೇಲೆ. ಅಂದ್ರೆ ಹಿ ವಿಲ್ ಡೂ ಸಮಥಿಂಗ್ ಅಂತ. ಆಮೇಲೆ ಸುದಿ ಈಸ್ ಫೇಮಸ್ ಫಾರ್ ಒನ್ ಲೈನ್ ಪಂಚರ್ಸ್. ಹೌದು, ಪಟ್ 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 ಅಂತ ಡೈಲಾಗ್ ಹೊಡಿಬೇಕು, ಕೌಂಟರ್ ಕೊಡ್. ಗಿಲ್ಲಿ ಹೆಂಗ್ ಕೊಡ್ತಾನೆ? ಕಾಂಬಿನೇಷನ್ ಮಾಡ್ಕೊಂಡು ಕೊಟ್ಕೊಂಡು ಇದ್ರೆ ಹೆಂಗ್ ಕೊಡ್ಬೋದು, ಏನ್ ಮಜಾ ಮಾಡ್ಬೋದು. ಬಟ್ ಏನು ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಅಲ್ಲಿ ಒಳಗಡೆ ತಲೆ ಓಡ್ತಾ ಇಲ್ವೋ ಇವ್ರಿಗೆ, ಅಥವಾ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಬಿಗ್ ಬಾಸ್ ನಿಜವಾಗ್ಲೂ ಹೇಳ್ತೀನಿ, ಯೂಶುವಲಿ ಬಿಗ್ ಬಾಸ್ ಕರೆದು ಏನ್ ಮಾಡ್ತಾ ಇದೀರಿ ನೀವು ಅಂತ ಕೇಳೋದಿದೆಯಲ್ಲ, ಅದು ದಯನೀಯ ಪರಿಸ್ಥಿತಿ. ಅದು ಆಮೇಲೆ ಬಂದ್ ಬಿಗ್ ಬಾಸ್ ಬೈದ್ರು, ಬಾಯಿಗೆ ಬಂದಂಗೆ ಸುಮ್ನೆ ಕೂತಿದ್ದಾರೆ.
ಹಾ ನನಗೆ ಹೋಗುದ್ರು ನನಗೆ ಬೈದ್ರು ಅಂತೇಳಿ ಮತ್ತೆ ಅವ್ರ ಹತ್ರನೇ ನೀವು ನೋಡಿ ಏನ್ ಮಾಡ್ತೀರಾ ಯಾಕೆ ಅದೆಲ್ಲ ನೋ ನೆಸೆಸಿಟಿನೇ ಇಲ್ಲ. ಸುದ್ದಿ ಈಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಹೆಂಗ್ ಹೊಡಿಬೇಕಂದ್ರೆ ಚಚ್ಚಿ ಬಿಸಾಕ್ಬೇಕು. ವಿನ್ ಆಗೋ ಕೆಪಾಸಿಟಿ ಇರುವಂತ ಕ್ಯಾಂಡಿಡೇಟ್ ಅದು. ಒಂದು ಆಯ್ತು ನನ್ನ ಪ್ರಕಾರ ಈಗ ಮಾಳು ಆಲ್ಮೋಸ್ಟ್ ಆಲ್ ಔಟ್ ಈ ವಾರ. ಈ ವಾರ ನೋ ಎಲಿಮಿನೇಷನ್ ವೀಕ್ ಇದ್ರೂ ಇರ್ಬೋದು, ಗೊತ್ತಿಲ್ಲ ಆಸ್ ಆಫ್ ನೌ ನನಗೆ ನನ್ನ ಪ್ರಕಾರ. ಬಿಕಾಸ್ ಹೋದ್ಸಲಿ ಡಬಲ್ ಎಲಿಮಿನೇಷನ್ ಆಗಿದೆಯಲ್ಲ, ಸೊ ಹಂಗಾಗಿ ಎಲಿಮಿನೇಷನ್ ತಪ್ಪಿಸ್ಬೋದು, ಗೊತ್ತಿಲ್ಲ. ಬಟ್ ಹೋಗೋದಾದ್ರೆ ನನ್ನ ಪ್ರಕಾರ ಮಾಳು ಅಂಡ್ ಸ್ಪಂದನ. ಬಿಕಾಸ್ ಮಾಳು ಆಲ್ರೆಡಿ ಹೇಳ್ತಾ ಇದ್ದಾರೆ ನನಗೆ ಆಗಲ್ಲ, ನನಗೆ ಫ್ಯಾಮಿಲಿ ಬಿಟ್ಟು ಬಂದೀನಿ ಅಂತ. ಪಾಪ ನಾನು ಮುಂಚೆನೇ ಹೇಳಿದ್ರೆ ಬೇರೆಯವ್ರಿಗೆ ಸಿಕ್ಕಿರೋದಲ್ಲ. ಹೌದು ಹೌದು, ಆ ಆಪರ್ಚುನಿಟಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ಕಾಯ್ತಿದ್ದಾರೆ ಅವಕಾಶಕ್ಕೆ. ಹೌದು. ಆಮೇಲೆ ಸ್ಪಂದನಾಗೆ ಮಾಳು ಜೊತೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನೆ ಇದೆಲ್ಲದ್ರ ಮಧ್ಯೆ ಕಾವ್ಯಗೆ ಮತ್ತೆ ಮಲ್ಲಮ್ಮ ಅವರಿಗೆ ಜಗಳ ಬಿತ್ತು. ಅದೇ ಈ ಕಾವ್ಯ ನೆಗೆಟಿವ್ ಆಗ್ತಾ ಇದ್ದಾರೆ ಈಗ ಮಲ್ಲಮ್ಮ ಅವರು. ಅಲ್ಲದೆ ಈಗ ಕಾವ್ಯನ ಆಂಗಲ್ಲು ಒಂದ್ ಕಡೆ ರೈಟ್ ಅನ್ಸ್ಬೋದು. ಯಾಕಂದ್ರೆ ಕಾವ್ಯ ಹೇಳ್ತಿರೋ ರೀತಿ, ಅವಳು ಹೈಜೀನ್ ಬಗ್ಗೆ ಮಾತಾಡ್ತೀಯಾಳೆ ಅದು ಇದು ಅಂತ. ಮಲ್ಲಮ್ಮಂದು ಏನ್ ತಪ್ಪಿಲ್ಲ. ಮಲ್ಲಮ್ಮ ನನಗೆ ಗೊತ್ತಿಲ್ವಾ, ನನಗೆ ಅರ್ಥ ಆಗಲ್ಲ. ಮಾತಿನ ಬರದಲ್ಲಿ ಅವರು ನಾನು ಹಂಗ್ ನೋಡ್ಕೊಂಡ್ ಬಂದಿದ್ದೀನಿ ಹಿಂಗ್ ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರು. ಅದೇ ಅಂದ್ರೆ ಆಗುತ್ತೆ. ಅದೇ ಈಗ ಈ ಬಿಗ್ ಬಾಸ್ ಮನೆ ಇದೆಯಲ್ಲ, ಯಾವಾಗ್ಲೂ ಸುದೀಪ್ ಸರ್ ಹೇಳ್ತಾರೆ ಅದು ಮುಖವಾಡಗಳನ್ನ ಕಳಚುವ ಜಾಗ ಅದು. ಹೌದು. ಅಲ್ಲಿ ನೀನು ಎಷ್ಟೇ ಶೇಡ್ ಹಾಕೊಂಡು ಆಟ ಆಡಿದ್ರು ನೀನು ಸರಿಲೇಬೇಕು, ಅದು ಮುಖ ಕಾಣಲೇಬೇಕು. ಯಾರ್ದೋ ಒಂದು ಮುಖ ಹೊರಗಡೆ ಬಂದೇ ಬರುತ್ತೆ. ಸೊ ಹಂಗಾಗಿ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಬಟ್ ಶೋಗೆ ಪೇಸ್ ಬರಬೇಕು ಅಂದರೆ ನನ್ನ ಪ್ರಕಾರ ಅಲ್ಲಿ ಇವಾಗ ಒಂದು 4-5 ಜನ ಅನವಶ್ಯಕ ಕಿತ್ತು ಫಸ್ಟ್ ಬಿಸಾಕಿ, ಒಂದೇ ಸಲ ಒಂದು 5 ಜನ ಕಿತ್ತು ಬಿಸಾಕಿ, 5 ಜನ ವೈಲ್ಡ್ ಕಾರ್ಡ್. ಎಂಥ ವೈಲ್ಡ್ ಕಳಿಸ್ಬೇಕಂತಂದ್ರೆ ಶೋ ಎಗರೋಬೇಕು, ಹಂಗೆ ವೈಲ್ಡ್ ಕಳಿಸ್ಬೇಕು. ಹೌದು, ಖಂಡಿತ. ವೈಲ್ಡ್ ಕಳಿಸಿ ಜರ್ಜರಿತ ಮಾಡಕ್ ಬಿಡ್ಬೇಕು. ಬಟ್ ಈಗ ಏನೂ ಇಲ್ಲ, TRPನೂ ಓಡುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಫಸ್ಟ್ ವೀಕ್ ಬಂದಿದೆ 11 ಪಾಯಿಂಟ್ ಚೇಂಜ್ ಏನೋ ಬಂದಿದೆ ಓಪನಿಂಗ್ ವೀಕು. ಬಟ್ ಕ್ಯಾರಿ ಮಾಡೋದು ಕಷ್ಟ. ಈಗ ಮೊನ್ನೆ ಯಾರು ಹೇಳ್ತಾ ಇದ್ರದೆ, ಇವ್ರದ್ದು TRP ಬಿದ್ದೋಗಿತ್ತು, ಅದಕ್ಕೆ ಪಬ್ಲಿಸಿಟಿಗೆ ಅಂತ ಇವೆಲ್ಲ ಮಾಡಿಸಿದಾರೆ ಅಂತ. TRP ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೆ ಫುಲ್ ಬಿಗ್ ಬಿ ನೋಡಿ ಎಲ್ಲ ಚಾನಲ್ ಅಲ್ಲಿ ಪೇಪರ್ಲೆಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಂತು. ಮತ್ತೆ ಮನೆಯೊಳಗೆ ಹೋದ್ರು ಅಂತ ಗೊತ್ತಾದ್ರೆ ಎಲ್ಲರೂ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಅಂದ್ರೆ ಜನಗಳ ಆಂಗಲ್ಗಳು ಎದ್ರು ಹೇಳ್ಬೋದೇನೋ. ಇವತ್ತಿನ ಪ್ರೋಮೋದಲ್ಲಿ ಜಗಳ ಬಿದ್ದಿದೆ ಡಾಕ್ ಸತೀಶ್ಗೆ ಮತ್ತೆ ಚಂದ್ರಪ್ರಭಾ ಅವರಿಗೆ. ಅಲ್ಲ ಇದು ಬೀಳ್ಬೇಕು. ನಾನು ಹೇಳ್ತೀನಲ್ಲ, ನಿನ್ನೆ ರಾಶಿಕಾ ಮತ್ತು ಮಂಜು ಭಾಷಿಣಿ ಅವ್ರ ಮಧ್ಯೆ ಆಯ್ತಲ್ಲ, ಅದಾಗಬೇಕು. ಅಲ್ಲಲ್ಲೇ ಕಿತ್ಕೋಬೇಕು. ಅವಾಗಲೇ ನಿಮಗೆ ಕಂಟೆಂಟ್ ಬಿಲ್ಡ್ ಆಗೋದು. ಬಿಗ್ ಬಾಸ್ ಮನೆಯವ್ರಿಗೆ ನೀನ್ ರೂಲ್ಸ್ ಬೇಕು, ಅದು ಇದು ಅವೆಲ್ಲ ಆಕ್ಷನ್ಸ್ಗೆ ಅಷ್ಟೇ. ಬಟ್ ನಾನು ಹೇಳ್ತೀನಿಲ್ಲ, ಎಂಡ್ ಆಫ್ ದಟ್ಸ್ ಕಾಂಟೆಂಟ್. ನೀನ್ ಬೀಚಿದ್ದೆ, ನೀನ್ ಬರಲ್ಲ ಅಂದ್ರೆ ಹೋಗ್ತೀನಿ, ನೀನ್ ಬೀಚ್ ಹೋಗೋದಿದೆಯಲ್ಲ, ದಟ್ಸ್ ಕಾಂಟೆಂಟ್. ಅದಕ್ಕೆ ಶಿಕ್ಷೆ ಕೊಡೋದು, ಅದಕ್ಕೆ ಇದೆಲ್ಲ ಅದು ಆಮೇಲೆ. ಬಟ್ ಸಿಗ್ತಾ ಇದೆ ಕಾಂಟೆಂಟ್. ಸೊ ಹಂಗೆ ಇವಾಗ ಹತ್ಕೋತ ಅವ್ರಿಬ್ರಿಗೆ ವರ್ಕ್ ಆಗುತ್ತದು, ಜೊತೆಲೇ ಇರ್ಬೇಕು, ಬೆಲ್ಟ್ ಬಿಚ್ಚಂಗಿಲ್ಲ. ಬಟ್ ಆಗಲ್ಲ ಅವ್ನು ನೋಡೋದು. ಹೌದು. ಅವ್ರವ್ರ ಮಧ್ಯೆನೆ ಮನಸ್ತಾಪಗಳು ಸ್ಟಾರ್ಟ್ ಆಗಿದೆ. ಇವೇನು ಅರಸನ್ ತುಳಿಬೇಕು ಅಂತ ಅವನ ಜೊತೆ ಇಟ್ಕೊಂಡು ಪಿತೂರಿ ಮಾಡ್ತಿದ್ದಾರೆ ಒಂದಷ್ಟು ಜನ. ಆಗುತ್ತೆ, ಇವೆಲ್ಲ ಆಗುತ್ತೆ. ಬಟ್ ನನ್ನ ಪ್ರಕಾರ ಇವತ್ತು ಎಪಿಸೋಡ್ ಅಲ್ಲಿ ಕ್ಯಾರಿ ಆಗಿಲ್ಲ ಅಂತಂದ್ರೆ ಈ ವೀಕ್ ಫ್ಲಾಪ್. ದಿಸ್ ವೀಕ್ ವಿಲ್ ಬಿ ಅಟರ್ ಫ್ಲಾಪ್. ನೋ ಏನು ಉಪಯೋಗ ಇಲ್ದಿರೋ ವಾರ. ಈಗ ಒಂದು ಕಡೆ ಸೆಕೆಂಡ್ ಫೈನಲಿಸ್ಟ್ ಆಗಿ ಅಶ್ವಿನಿ ಕೂಡ ಹೋಗಾಯ್ತು. ನನಗೆ ಅದೇನ್ ಚರ್ಚೆ ಮಾಡಿದ್ರು, ಡಿಸ್ಕಸ್ ಮಾಡಿದ್ರು, ಅದ್ ಹೆಂಗ್ ಒಪ್ಪಿದ್ರು, ಯಾರೋ ಆಡಿದ್ರು, ಯಾರೋ ಬಂದ್ರು, ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಇವ್ರು ಹೋಗ್ರಿ ಅಂತಂದ್ರು. ಅದ್ ಏನೋ ಮಾಡಿ ಲಾಸ್ಟಿಗೆ ನಾನೇ ಅಶ್ವಿನಿ ಗೌಡ ಅವ್ರನ್ನ ಆಯ್ಕೆ ಮಾಡಿದ್ರೆ ಅಂತ ಅದು ತಲೆಯಲ್ಲಿ. ಅಯ್ಯೋ ಭಗವಂತ. ಆಕ್ಚುಲಿ ನಿಮ್ಮಲ್ಲೆಲ್ಲ ಹೇಗಿತ್ತು ಅಂದ್ರೆ ನಾವೇ ಬರ್ಬೇಕು ಫೈನಲಿಸ್ಟ್ಗೆ ಅನ್ನುವಂಥದ್ದಿತ್ತು. ಬಟ್ ಇಲ್ಲಿ ಬೇರೆಯವ್ರನ್ನ ಇಲ್ಲಿ ಧ್ರುವಂತು ಯಾವಾಗ ಅವಕಾಶ ಸಿಕ್ಕಿದ್ರು, ನೀವು ಆಡಿ ಪರವಾಗಿಲ್ಲ, ನೀವು ಹೋಗಿ ಪರವಾಗಿಲ್ಲ. ಸ್ವಾಮಿ ನೀವ್ ಯಾಕೆ ಹೋಗಿದ್ದೀರಿ ಒಳಗೆ? ಫಸ್ಟ್ ವಾರದಲ್ಲೇ ಕ್ಲಾಸ್ ತಗೊಂಡು ನೀವ್ ಯಾಕೆ ಫಸ್ಟ್ ವೀಕಲ್ಲಿ ಹೇಳಿದ್ದಾರೆ, ನೀವ್ ಯಾಕ್ರಿ ಬಂದಿದ್ದೀರಾ ಒಳಗೆ? ಹೌದು, ಪ್ಲೇ ಫಾರ್ ಯುವರ್ ಸೆಲ್ಫ್. ಸ್ವಂತ ಕಾಡುಗರು ಇದ್ಯಾವ್ದಿದು? ನೀವು ತಗೊಳ್ಳಿ ಅವಕಾಶ. ಒಂದಿನ ಎಗರ್ಕೊಂಡು ಹೆಂಗ್ ಹೋಗ್ತೀಯ ಅಂದ್ರೆ ಟಬುಕ್ಕಂತ ಹೋಗ್ಬಿಡ್ತಿ. ಹೆಂಗೆ ಗೊತ್ತೇ ಆಗಲ್ಲ, ಜನ ಹಂಗೆ ಕಳ್ಸ್ಬಿಡ್ತಾರೆ. ಗೊತ್ತಿಲ್ಲ, ನಾಮಿನೇಷನ್ಸ್ ಆಗಿಲ್ಲಲ್ಲ ಇವರ, ಇನ್ನು ನಾಮಿನೇಷನ್ಸ್ ಆಗಿಲ್ಲ. ಇಲ್ಲ ಆಗಿದೆ, ಜಾನ್ವಿ ಅವ್ರದ್ದಾಗಿದೆ. ಕರೆಕ್ಟ್ 5-6 ಜನ ಇದಾರಲ್ಲ, 6 ಜನ ಇದ್ದಾರೆ. ಅಂದ್ರೆ ಅಫ್ಕೋರ್ಸ್ ಮಾಳು ಮತ್ತೆ ಸ್ಪಂದನ ಇಸ್ ಇನ್ ರೇಸ್ ಅಲ್ಲಿ ಪೀಕ್ ಅಲ್ಲಿ ಇದಾರೆ. ಅವರು ನಾವೇ ಫಸ್ಟ್ ನಾವು ಹೋಗ್ಬೇಕು ಅಂತ.
ನೋಡ್ಬೇಕು. ಗೊತ್ತಿಲ್ಲ, ವಿ ಶುಡ್ ವೈಟ್ ಅಂಡ್ ವಾಚ್. ಬಟ್ ವೀಕೆಂಡಲ್ಲಿ ಈ ಸಲ ಚರ್ಚೆ ಚೆನ್ನಾಗಿರುತ್ತೆ, ಬಿಕಾಸ್ ಸುಮಾರು ವಿಷಯಗಳನ್ನ ಮೆಲ್ಕು ಹಾಕೋದಿರುತ್ತೆ. ಸುದಿಗೆ ಕ್ಲಾಸ್ 100%, ಧ್ರುವಂತ್ಗೆ ಕ್ಲಾಸ್ ಪಕ್ಕ. ಇನ್ಯಾರು ಇನ್ನಿವಾರ ರಕ್ಷಿತಾಗಿ ನನ್ನ ಪ್ರಕಾರ ಮೇಜರ್ ಅಪ್ರಿಸಿಯೇಷನ್ಸ್ ಇರುತ್ತೆ. ಸಿ ಅವಳು ಮೊದಲ ದಿನ ಶೋ ಸ್ಟಾರ್ಟ್ ಆದ ದಿನ ಬಂದ್ಲಲ್ಲ, ಅವತ್ತು ಮಾತಾಡಿದ ರಕ್ಷಿತಾಗು ಈಗ ಮನೆಯೊಳಗಡೆ ಇರೋ ರಕ್ಷಿತಾಗು ಅಜಗಜ ವ್ಯತ್ಯಾಸ. ಹೌದು, ಖಂಡಿತ. ಡೇರಿಂಗ್ ಅವಳು, ನುಗ್ತಾದವಳು ಎಲ್ಲದಕ್ಕೂ. ಆ್ಯಂಡ್ ದಟ್ಸ್ ಗುಡ್. ಬೇಕದು, ಆ ಮನೆಗೆ ಅದು ಬೇಕು. ಅಸುರ ರಾಕ್ಷಸ ಅಂದ ತಕ್ಷಣ ಈಗ ಅವಳ ಜೊತೆಗೆ ಇರ್ತೀನಿ ಅಂತ ಹೋದ್ಲು. ನೀವೇನು ನನಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ನಾನು ಸರಿಯಾಗಿ ನೋಡ್ಕೊತಾ ಇಲ್ಲ, ನಾನು ಒಂಟಿ ಮಾಡ್ತಾ ಇದ್ರೆ ನಾನು ಅವ್ರ ಕಡೆ ಹೋಗ್ತೀನಿ ಹೋಗೇ ಬಿಟ್ಲೋಳು. ಅಲ್ಲಿ ಹೋಗಿ ಸುಮ್ಮನೆ ಕೂತ್ಲಾ, ಹಿಂಗೆ ಹಿಂಗೆ ಅಂತಾಳೆ, ಹಿಂಗಂತಾಳೆ, ಅದ್ಯಾವ ಚಿಕನ್ ತಗೊಂಬಂದು ಥಕ್ ಅಂತ ಅದಕ್ಕೆ ಬಿಸಾಕ್ತಾಳೆ. ಅದು ನೀವು ಹೀಗೆ ಮಾಡಿದ್ರಲ್ಲ, ಎಣ್ಣೆ ನನ್ನ ಮುಖಕ್ಕೆ ಬಿದ್ದಿದ್ರೆ ಫನ್ ಆಗಿ, ಅವಳಿಗೆ ಸೀರಿಯಸ್ ಬಟ್ ನಮ್ಗೆ ಅದು ಫನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ವರ್ಕ್ ಆಗ್ತಿದೆ. ಅಳ್ತಾಳೆ, ಬೇಜಾರು ಮಾಡ್ಕೋತಾಳೆ, ಸುದಿಗೆ ಎದ್ರ ಬದ್ರ ನಿಂತ್ಕೊತಾರೆ. ಸುದಿಗೆ ಆ ಹುಡುಗಿ ಮಾತಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಸುಮ್ಮನೆ ಇರ್ತಾರೆ ಅವರು, ಏನೂ ಮಾಡಕ್ಕಾಗಲ್ಲ, ಎಗರಕ್ಕಾಗಲ್ಲ, ಕಿಚ್ಚಕ್ಕಾಗಲ್ಲ. ಬಟ್ ಸುದಿ ಇದಲ್ಲ, ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ಸುದಿ. ಈ ಸುದಿ ಆ ಮನೆಗೆ ಅಲ್ಲ. ಈಗ ಬೇಕಾಗಿರೋದು ಒಂದು ಅಗ್ರೆಸಿವ್ ಸುದಿ, ರಾಕ್ಷಸ ಸುದಿ, ಕಾಕ್ರೋಚ್ ಸುದಿ ಬೇಕು ನಮ್ಗೆ ಒಳಗೆ. ನೋಡ್ಬೇಕಾಗಿದೆ ವಾಚ್ ಏನ್ ಮಾಡಲ್ಲ. ಓಕೆ, ಇದೆಲ್ಲದರ ನಡುವೆನೂ ಒಂದಷ್ಟು ಜನ ಅನ್ಕೊಂಡಿದ್ರು ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅಂತ. ಅಂತೂ ಇವತ್ತಿಂದ ಸ್ಟಾರ್ಟ್ ಆಗಿದೆ, ಶುರು ಆಗಿದೆ, ಅದು ಮುಗಿಯಲ್ಲ. ನಾನು ಹೇಳ್ತೀನಿ, ಸಿ ಬಿಗ್ ಬಾಸ್ ಶೋ ನಿಲ್ಸೋದಿದೆಯಲ್ಲ, ನಿಮ್ಗೆ ಗೊತ್ತಿರಲಿ, ಕಲರ್ಸ್ ಕನ್ನಡ ಓನರು ಅಂಬಾನಿ. ಅರ್ಥ ಆಯ್ತಾ? ಆಮೇಲೆ ಕಲರ್ಸ್ ಕನ್ನಡದವರು ಒಂದು ಪ್ರಾಪರ್ಟಿನ ತಗೊಂಡಿದ್ದಾರೆ ಅಂತಂದ್ರೆ ಲೀಗಾಲಿಟಿ ನೆಕ್ಸ್ಟ್ ಲೆವೆಲ್ ನೋಡಿರ್ತಾರೆ. ಕಾನೂನಾತ್ಮಕವಾಗಿ ಎಲ್ಲ ಡಾಕ್ಯುಮೆಂಟೇಶನ್ಸ್ ಹಂಗಿರುತ್ತೆ. ಸುಮ್ಮನೆ ಏನೋ ಮಾತಾಡ್ತೀವಿ ಅಂತ ನಾವು ಮಾತಾಡೋದಲ್ಲ. ಆ್ಯಂಡ್ ನಾನು ಅದನ್ನೇ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ, ನಿಮ್ಗೇನು ಅನ್ಸುತ್ತೆ, ಮುಚ್ಚೋಗ್ಬಿಡುತ್ತೆ, ನಿಂತೋಗ್ಬಿಡುತ್ತೆ. ನೋ, ಅದಾಗಲ್ರಿ. ದಟ್ ಇಸ್ ಬಿಗ್ ಬಾಸ್, ದಟ್ ಇಸ್ ಕಲರ್ಸ್ ಕನ್ನಡ. ಮಾಡ್ತಾರ, ಆಗಲಿ, ಕಾದ್ ನೋಡ್ಬೇಕು ಏನೇನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಬಿಗ್ ಬಾಸ್ ಕತೆ ಕಿರಿಕೀರ್ತಿ ಜೊತೆ ವಿಶೇಷ ಕಾರ್ಯಕ್ರಮ ಆಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ.